ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಶೆಟ್ಟಿ ಯೂಟ್ಯೂಬ್ ಚಾನಲ್. ಇದು ಒಂದು ಡೈಲಿ ವ್ಲಾಗ್. ಮತ್ತೆ ನಾನು ಮೂವಿಗೆ ಹೋಗ್ತಾ ಇದ್ದೀನಿ. ಮತ್ತೆ ನಾನು ಸೋ ಮೂವಿಗೆ ಹೋಗ್ತಾ ಇದ್ದೀನಿ, ಅದು ವಿತ್ ಅಮ್ಮ ಎಲ್ಲ ಜೊತೆ. ಸೊ ಆ ರಿವ್ಯೂನು ಕೇಳೋಣ ಈ ಮೂವಿ ಬಗ್ಗೆ. ಬರ್ತಾ ಇದ್ದೀನಿ ಅಂದ್ರು, ನೀನು ಬರ್ತೀಯ ಇವತ್ತು? ಸದ್ಯಕ್ಕೆ ನಾವು ಮತ್ತು ಆಂಟಿ ಬಂದಿದ್ವಿ ಥಿಯೇಟರ್ ಹತ್ರ. ಅಕ್ಕ ಎಲ್ಲ ಆಟೋದಲ್ಲಿ ಬಂದರು. ಆಲ್ರೆಡಿ ಲೇಟ್ ಆಗಿತ್ತು, 10 ಮಿನಿಟ್ಸ್ ಹೇಳಬೇಕಂದ್ರೆ. ಸೊ ಅಲ್ಲಿ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಹೊರಟ್ವಿ ನಾವು ಒಳಗಡೆ. ಸುಬ್ಬಿ, ಯಾರು ನೀವ್ಯಾರು? ಮೂವಿಗೆ ಇಷ್ಟು ಲೇಟಾಗಿ ಬಂದಿದ್ದೀರ? ನಡಿ, ಗಂಡು ಮುತ್ತ ಇದೆ ಬಂದ್ಬಿಟ್ಟಿದೆ. ಓಕೆ ಚಲೋ, ಬಂದ್ಮೇಲೆ ಎಲ್ಲರೂ ಹೇಳ್ಬೇಕು ಮೂವಿ ಬಗ್ಗೆ. ಇಲ್ಲ ಬರಲ್ಲ. ಹಾನೆಸ್ಟ್ಲಿ ಹೇಳ್ಬೇಕಂದ್ರೆ ನಂಗೆ ಸೆಕೆಂಡ್ ಟೈಮ್ ಮೂವಿ ನೋಡ್ತಾ ಇದ್ದೀನಿ ಅಂತಾನೆ ಅನಿಸಿಲ್ಲ. ಮೂವಿ ಫಸ್ಟ್ ಟೈಮ್ ನೋಡಿರೋ ಅಷ್ಟೇ ಫೀಲ್ ಚೆನ್ನಾಗಿತ್ತು ನನಗೆ. ನೀವು ನಿಯರ್ ಬೈ ಥಿಯೇಟರ್ ನೋಡಿ. ಎಲ್ಲ ಹೆಂಗ್ ಕೂತಿದ್ದಾರೆ ನೋಡಿ. ತರೋಲಿ ಎಲ್ಲರೂ ಎಂಜಾಯ್ ಮಾಡಿದ್ರು. ಅಮ್ಮ ಎಲ್ಲರೂ ಚೆನ್ನಾಗಿ ನಗ್ತರು. ಈ ಸ್ಯಾಟರ್ಡೇ ಫುಲ್ ಮಜಾ ಮಾಡಿದ್ದಾರೆ ಎಲ್ಲ ಅಂದ್ಕೊತೀನಿ. ಮೂವಿ ಎಲ್ಲರಿಗೂ ಫುಲ್ ಇಷ್ಟ ಆಗಿರುತ್ತೆ. ವಿತ್ ಫ್ಯಾಮಿಲಿ ಕೂತ್ಕೊಂಡು ನೋಡ್ಬೋದು. ಅವ್ರ ರಿವ್ಯೂಸ್ ಕೂಡ ಹಾಗೆ ಇತ್ತು. ಎಲ್ಲೂ ಏನು ಒಂದ್ಸಲ ನಕ್ಕೊಂಡು ಫುಲ್ ಎಂಜಾಯ್ ಮಾಡ್ತಾ ಇದ್ವಿ. ಮೂವಿಲಿ ತುಂಬ ಚೆನ್ನಾಗಿತ್ತು ಅಂತ ಅಂದರು. ನಿಮ್ಗೆ ಗೊತ್ತು, ಸ್ವಲ್ಪ ಏಜ್ ಆಗಿರೋಗೆಲ್ಲ ಮೂವಿ ಹೆಂಗೆ ಇಷ್ಟ ಆಗುತ್ತೆ ಅಂತ ಅಲ್ವಾ. ನನಗೆ ಫಿಲಮ್ ಹೆಂಗಿತ್ತು? ನನಗೆ ಚೆನ್ನಾಗಿತ್ತಾ? ಹೆಂಗಿತ್ತು ಮೂವಿ? ಸೋಮ ನೀಟಾಗಿ ಹೇಳು. ಮೇಡಮ್ ಮೂವಿ ಹೇಗಿತ್ತು? ಮೂವಿ ಹೆಂಗಿತ್ತಮ್ಮ? ಆಂಟಿ ಹೇಳ್ಬೇಕು. ಸೂಪರ್. ಮೂವಿ ಆದಮೇಲೆ ಎಲ್ಲರೂ ಅಕ್ಕ ಮನೆಗೆ ಹೊರಟ್ವಿ. ಬೈಕಲ್ಲಿ ನಾವು ಶಿರೀಷಾ ಹೋದ್ವಿ. ಅಕ್ಕ ಅವರೆಲ್ಲ ಆಟೋದಲ್ಲಿ ಬಂದರು. ಹೋಗ್ಬೇಕಾದ್ರೆ ಹಾಗೆ ಕ್ಯಾಪ್ಚರ್ ಮಾಡಿದ್ದೀನಿ ಅಷ್ಟೇ. ಸ್ವಲ್ಪ ನರ್ವಸ್ ಫೀಲ್ ಆಗ್ತಾ ಇರುತ್ತೆ, ರೋಡಲ್ಲೆಲ್ಲ ನೋಡ್ತಿರ್ತಾರೆ ಅಂತ. ಮನೆಗೆ ಬಂದಿದ್ದ ತಕ್ಷಣ ಫಸ್ಟ್ ಏನಂದರೆ ಕಾಫಿನ ಹೋಗಿದ್ದು ಮಾರ್ನಿಂಗ್ ಅಲ್ವಾ. ಸೊ ಮಧ್ಯಾಹ್ನ ಅಷ್ಟೇ ಮೂವಿ ಮುಗಿತು. ಇಲ್ಲಿ ಕಾಫಿ ಕುಡಿತಾ ಇದ್ದೀನಿ. ಕಾಫಿ ಕುಡ್ದಾದ್ಮೇಲೆ ನಾನು ಮಾಡಿದ್ದು ಸಾಂಬಾರು. ಈಸಿ ಆ್ಯಂಡ್ ಸಿಂಪಲ್ಲಾಗಿ ಬೇಗ ಆಗುವಂಥದ್ದು. ನೀವು ಬ್ಯಾಚುಲರ್ಸ್ ಆದರೂ ಕೂಡ ಮಾಡ್ಕೊಬೋದು. ಒನ್ ಥಿಂಗ್ಸ್ ಏನಂದರೆ ಮಿಕ್ಸಿ ಬೇಕಾಗುತ್ತೆ ಅಷ್ಟೇ. ತುಂಬ ಏನು ಇಂಗ್ರೀಡಿಯೆಂಟ್ಸ್ ಬೇಕಾಗಿಲ್ಲ. ನಿಮ್ಮಲ್ಲಿ ಏನಾದರೂ ಈರುಳ್ಳಿ ಈ ಥರ ಆಗಿದ್ರೆ, ಮೀನ್ಸ್ ಆನಿಯನ್ ಏನಾದರೂ ಈ ಥರ ಆಗಿದ್ರೆ ಇದನ್ನು ಡೈರೆಕ್ಟ್ ಕಟ್ ಮಾಡಿ ಇದು ಮಾಡಿಬಿಡಿ. ಚೆನ್ನಾಗಿ ವಾಶ್ ಮಾಡಿ ಅದಾದಮೇಲೆ ಕಟ್ ಮಾಡಿ. ನನಗೆ ದೊಡ್ಡ ಟಾಸ್ಕ್ ಅಂದರೆ ಆನಿಯನ್ ಕಟ್ ಮಾಡೋದು ಒಂದೇ ಪ್ರಾಬ್ಲಮ್ ಕಿಚನಲ್ಲಿ. ಬೇರೆಲ್ಲ ಬೇಗ ಮಾಡ್ತೀನಿ. ಕೂದಲು ಫುಲ್ ಟೈಮ್ ಮಾಡಿದ್ದೀನಿ. ಅಡುಗೆ ಮನೆಗೆ ಬಂತು ಅಂದರೆ ಇದೊಂದು. ನನಗೆ ಗೊತ್ತಿಲ್ಲ, ವೀಡಿಯೋ ಮಾಡ್ಬೇಕಾರೆಲ್ಲ ಬಾಯ್ನ ಓಪನ್ ಬಿಟ್ಬಿಟ್ಟಿರ್ತೀನಿ ಆಲ್ಮೋಸ್ಟ್. ನಾನು ವೀಡಿಯೋ ನೋಡ್ಬೇಕಾದ್ರೆ ಗೊತ್ತಾಗ್ತಾ ಗಾಡ್ ನಾನು ಹಿಂಗಿದ್ನಾ ಅಂತ ಅನಿಸ್ತಾ ಇರುತ್ತೆ. ದಟ್ಸ್ ಓಕೆ, ಇಟ್ಸ್ ಕಾಮನ್. ನಾವು ಹೇಗಿದ್ದೀವಿ ಹಾಗೆ ಹಾಕ್ಬೇಕಲ್ವಾ. ನನ್ನ ಎಕ್ಸ್ಪ್ರೆಷನ್ ನೋಡಿ. ಆನಿಯನ್ ಅಂದರೆ ನನಗೆ ಆಗಿ ಬರೋದೇ ಇಲ್ಲ. ಕಟ್ ಮಾಡ್ತಿರೋ ಫುಲ್ ಗೊಳ ಅಂತ ಹಳು ಬಂದುಬಿಡುತ್ತೆ ಫಸ್ಟ್ ನನಗೆ. ಮೊದಲಿಗೆ ನಾನು ಇಲ್ಲಿ ಎಣ್ಣೆ ತೊಗೊತಾ ಇದ್ದೀನಿ. ನೀವು ಯಾವ ಎಣ್ಣೆ ಯೂಸ್ ಮಾಡ್ತೀರೋ ಅದನ್ನೇ ಬಳಸ್ಕೊಳ್ಳಿ ಮನೇಲಿ, ಆಯಿತಾ. ಎಣ್ಣೆ ಕಾಯೋಕ್ಕಿಟ್ಟಿದ್ದೀನಿ. ಇಲ್ಲಿ ಸ್ವಲ್ಪ ಕಾಯಬೇಕಲ್ಲ. ನೀವು ರೆಸಿಪಿ ಕೂಡ ಇದು ಟ್ರೈ ಮಾಡಿ. ಸುಮಾರು ಜನಕ್ಕೆ ಅಮ್ಮಂದಿರಿಗೆಲ್ಲ ಇದು ಗೊತ್ತಿರುತ್ತೆ. ಬಟ್ ಏನಾದರೂ ನೀವು ಬ್ಯಾಚುಲರ್ಸ್ ಆಗಿ ಹುಡುಗಿರೆಲ್ಲಾದರೂ ಇದ್ದರೆ ನೀವು ಟ್ರೈ ಮಾಡಿ. ಎಣ್ಣೆ ಸ್ವಲ್ಪ ಬಿಸಿ ಆಗಿದ ತಕ್ಷಣ ನಾನು ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಒಂದು ಹಾಕ್ಕೊಳ್ಳಿ. ನೀವೇನಾದರೂ ಒಂದು 4 ಜನ ಇದ್ದೀರ ಅಂದರೆ ತುಂಬ ಹಾಕ್ಕೊಂಡ್ರೆ ನಿಮ್ಗೆ ಈರುಳ್ಳಿ ಫ್ಲೇವರೇ ಜಾಸ್ತಿ ಅನಿಸ್ಬಿಡುತ್ತೆ. ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಇರೋ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಬೆಳ್ಳುಳ್ಳಿ ಸ್ವಲ್ಪ ಜಜ್ಜಿ ಹಾಕ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಜಾಸ್ತಿ ಇದ್ದರೆ ಬೆಳ್ಳುಳ್ಳಿ ಜಾಸ್ತಿ ಹಾಕ್ಕೊಳ್ಳಿ. ನಮ್ಮ ಇದ್ದಿದ್ದು ಒಂದೇ ಗಡ್ಡೆ ಇದ್ದಿದ್ದು, ಅದರಲ್ಲಿ ಅರ್ಧ ಇದಕ್ಕೆ ಹಾಕ್ಕೊತೀನಿ, ಇನ್ನು ಅರ್ಧ ಒಗ್ಗರಣೆಗೆ ಹಾಕೋಕೆ ಇಟ್ಕೊಂಡಿದ್ದೀನಿ. ಈರುಳ್ಳಿನ ನಾನು ಇವಾಗ ಬಿಡಿ ಮಾಡ್ತಾ ಇದ್ದೀನಿ. ಕಟ್ ಮಾಡಿ ಡೈರೆಕ್ಟ್ ಹಾಕಿದ್ನಲ್ವಾ, ಸ್ವಲ್ಪ ಉಡಿ ಆದರೆ ನೀಟಾಗಿ ಇದಾಗುತ್ತೆ ಅಂತ, ಫ್ರೈ ಆಗುತ್ತೆ ಅಂತ. ಅದಾದಮೇಲೆ ಟೊಮೆಟೋನ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ 2 ಟೊಮೆಟೋನ ಹಾಕ್ಕೊತಾ ಇದ್ದೀನಿ. ನಾನು ಏನಾದರೂ ಹೈಬ್ರಿಡ್ ಟೊಮೆಟೋನ ಹಾಕ್ಕೊಂಡಿದ್ದರೆ ಒಂದೇ ಒಂಚೂರಷ್ಟು ಹುಣ್ಸೆಹಣ್ಣು ಹಾಕ್ಕೊತಾ ಇದೆ. ಇದು ನಾರ್ಮಲ್ ನಿಮ್ಗೆ ಗೊತ್ತಲ್ಲ, ಹುಳಿ ಟೊಮೆಟೊ ಬರುತ್ತಲ್ಲ, ಅದು ಹಾಕ್ಕೊಂಡಿದ್ದು. ಕೊತ್ತಂಬರಿ ಸೊಪ್ಪು ಇರಲಿಲ್ಲ, ಇದು ಸ್ವಲ್ಪ ಇದ್ದಿದ್ದು ಇಷ್ಟೇ. ಅದನ್ನೇ ನಾನು ಹಾಕಿದ್ದೀನಿ. ಸ್ವಲ್ಪ ಏನು ಎಲ್ಲೋಶ್ ಒಂಚೂರಾಗಿದೆ. ದಟ್ಸ್ ಓಕೆ, ಮನೇಲಿ ಗೊತ್ತಲ್ವ, ಇರೋದ್ರಲ್ಲೇ ನಾವು ಮಾಡಬೇಕು. ಏನಿದೆ ಅದರಲ್ಲೇ ಅಡುಗೆ ಮಾಡೋಕೆ ನಾನು ಟ್ರೈ ಮಾಡ್ತೀನಿ ಪ್ರತಿ ಸಲನೂ ಅಷ್ಟೇ. ನಾನು ಅಡುಗೆ ಡೈಲಿ ಮಾಡಲ್ಲ, ಬಟ್ ಮಾಡಿದಾಗ ಏನಿದೆಯೋ ಅದರಲ್ಲೇ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ತೆಂಗಿನ ತುರಿನ ನಾನು ಎಷ್ಟು ಬೇಕಂತ ನೋಡ್ಕೊಂಡು ಹಾಕ್ಕೊತಾ ಇದ್ದೀನಿ. ನೀವು ನೋಡಿ, ತುಂಬ ಜಾಸ್ತಿ ಹಾಕಿದ್ರೆ ತಿನ್ನೋಕ್ಕೂ ಇದನ್ನು ಚೆನ್ನಾಗಿರಲ್ಲ. ಬಾಯಿಗೆ ನೀವು ರುಬ್ಬಿದ್ರೂ ಕೂಡ ಕಾಯ್ದು ಏನಂತಾರೆ ತರಿ ಥರ ಫೀಲ್ ನಿಮ್ಗೆ ಸಿಗುತ್ತೆ. ಇನ್ನೊಂಚೂರು ಬೇಕು ಅಂತ ಅನಿಸ್ತು, ನಾನು ಹಾಗೆ ಮತ್ತೆ ಇನ್ನೊಂದು ಸ್ವಲ್ಪ ತೆಂಗಿನ ತುರಿನ ತೊಗೊತಾ ಇದ್ದೀನಿ. ಆಲ್ರೆಡಿ ಇದನ್ನೆಲ್ಲ ನಮ್ಮ ಅಕ್ಕ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತಾರೆ. ಸೊ ಏನು ರುಬ್ಬೋದೆಲ್ಲ ಏನು ಕಾಯಿ ತುರ್ಕೊಳ್ಳೋದೇನು ಅವಶ್ಯಕತೆ ಇರೋಲ್ಲ. ಅದನ್ನೇ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಇಷ್ಟೇ ಅಲ್ಲ, ಇದ್ರ ಜೊತೆ ನೀವು ಸಾಂಬಾರು ಪುಡಿ ಎಲ್ಲ ಹಾಕ್ಕೊಬೇಕು. ಅದನ್ನು ಕೂಡ ತೋರಿಸ್ತೀನಿ ನಾನು, ಆಯಿತಾ. ಸಾಂಬಾರು ಪುಡಿ ನಿಮ್ಮ ರುಚಿಗೆ ತಕ್ಕಷ್ಟು ಹಾಕಿ. ಅಂದರೆ ನೀವು ಖಾರ ಜಾಸ್ತಿ ತಿಂತೀರ ಅಂದರೆ ಸ್ವಲ್ಪ ಜಾಸ್ತಿ ಹಾಕಿ, ಕಮ್ಮಿ ತಿಂತೀರ ಅಂದರೆ ಕಮ್ಮಿ ಹಾಕಿ. ಒಬ್ಬೊಬ್ಬರು ಮನೇಲಿ ಖಾರ ಪುಡಿ ತುಂಬ ಖಾರ ಇರುತ್ತೆ, ಕೆಲವೊಬ್ಬರು ಮನೇಲಿ ಸ್ವಲ್ಪ ಸಪ್ಪೆ ಇರುತ್ತೆ.
ಖಾರ ಕಮ್ಮಿ ಇರುತ್ತೆ. ಇದು ನಮ್ಮ ಅಮ್ಮಂಗೆ ವೀಡಿಯೋ ಮಾಡಿ ಅಂದರೆ ಅವ್ರು ಹೆಂಗೆಂಗೋ ವೀಡಿಯೋ ಮಾಡಿದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಬಿಡಿ ಆಯಿತಾ. ಖಾರ ಪುಡಿ ಎಲ್ಲ ಹಾಕಿ ಮಿಕ್ಸ್ ಮಾಡಾದ್ಮೇಲೆ ಹೀಗೆ ಕಾಣಿಸ್ತಾ ಇದೆ. ತುಂಬ ಏನು ಹುರ್ಕೊಂಬೇಡಿ, ಇದನ್ನೆಲ್ಲ ಸ್ವಲ್ಪ ಆರಿದ ಮೇಲೆ ರುಬ್ಕೊಂಬಿಡಿ. ಟೈಮ್ ಇಲ್ಲ ಅಂದರೆ ಹಂಗೆ ರುಬ್ಕೊಂಬಿಡಿ, ಪರವಾಗಿಲ್ಲ. ಸ್ವಲ್ಪ ಹುಷಾರಾಗಿ ಎಗ್ರೋ ಚಾನ್ಸಸ್ ಇರುತ್ತೆ. ಇನ್ನೊಂದು ಕುಕ್ಕರಲ್ಲಿ ನಾನು ಕುಕ್ಕರಲ್ಲೇ ಪಾತ್ರೆ ಏನಾದರೂ ಎತ್ಕೊಬೋದು. ಎಣ್ಣೆ ಹಾಕಿಬಿಟ್ಟು ಒಗ್ಗರಣೆ ಹಾಕ್ಕೊತಿದ್ದೀನಿ. ಒಗ್ಗರಣೆಗೇನು ಸಾಸಿವೆ, ಬೆಳ್ಳುಳ್ಳಿ, ಕರಿಬೇವು, ಈರುಳ್ಳಿ, ಒಂದೇ ಒಂದು ಸ್ವಲ್ಪ ಈರುಳ್ಳಿ ತೊಗೊಂಡಿದ್ದೀನಿ, ನಾನು ಇಲ್ಲಿ ಜಾಸ್ತಿ ತೊಗೊಂಡಿಲ್ಲ. ಮತ್ತು ಒಣಮೆಣ್ಸಿನ್ಕಾಯಿ ಇಲ್ಲ ಬ್ಯಾಡಗೆ ಮೆಣ್ಸಿನ್ಕಾಯಿ ಏನಂತಿಲ್ವ ಅದನ್ನು ಹಾಕ್ಕೊಂಡು, ಈರುಳ್ಳಿ ಕೂಡ ಇಲ್ಲೂ ನಾನು ಹುಡುಡಿಯಾಗಿ ಮಾಡ್ಕೊತಾ ಇದ್ದೀನಿ. ಹಾಗಿದ್ರೆ ಚೆನ್ನಾಗಿರುತ್ತಲ್ವ ಬಾಯಿಗೆ ತಿನ್ನೋಕ್ಕೆ. ಫುಲ್ ಇದನ್ನೆಲ್ಲ ನಾವು ಮೀನ್ಸ್ ಒಗ್ಗರಣೆ ಹಾಕ್ಕೊಂಡಾದ್ಮೇಲೆ ರುಬ್ಬಿಟ್ಕೊಂಡಿದ್ದಲ್ವ ಅದನ್ನು ಹಾಕ್ಕೊತಾ ಇದ್ದೀನಿ. ಇದೇನು ತುಂಬ ಹೊತ್ತು ನೀವು ಎಣ್ಣೆಯಲ್ಲಿ ಇಡಬೇಕು ಅಂತ ಏನಿಲ್ಲ, ಹಸಿಸ್ ಮೇಲೆ ಏನೂ ಬರಲ್ಲ. ಬಿಕಾಸ್ ಆಲ್ರೆಡಿ ನಾವು ಎಣ್ಣೆಲ್ಲೇ ಮಾಡ್ಕೊಂಡಿರ್ತೀವಲ್ವ ಫ್ರೈ, ಹಾಗಾಗಿ ಜಾಸ್ತಿ ಹೊತ್ತು ಬಿಡಬೇಡಿ. ನೀರು ಎಷ್ಟು ಬೇಕು ಅಂತ ಇದೇ ಜಾರಿಗೆ ನೀವು ಹಾಕೊಬೋದು. ನನಗೆ ಎಷ್ಟು ಬೇಕು ನಾನು ಅಷ್ಟು ಆ್ಯಡ್ ಮಾಡ್ಕೊತೀನಿ. ಸ್ವಲ್ಪನೇ ಹಾಕ್ಕೊಳ್ಳಿ, ಒಂದು ನಿಮ್ಗೆ ಗೊತ್ತಾಗುತ್ತೆ ಮೆಜರ್ಮೆಂಟ್ ಎಷ್ಟು ಬೇಕು ಅಂತ. ಜಾಸ್ತಿ ಹಾಕ್ಕೊಂಡ್ರೆ ನೀರಾದರೆ ಕಷ್ಟ. ಉಪ್ಪು ನಿಮಗೆ ರುಚಿಗೆ ತಕ್ಕಷ್ಟು ನೀವು ಹಾಕೊಬೋದು. ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ, ಹೋಗ್ತಾ ಹೋಗ್ತಾ ಕುದಿಬೇಕು, ನಿಮ್ಮ ಟೇಸ್ಟ್ ಗೊತ್ತಾಗುತ್ತೆ. ಆವಾಗ ನೀವು ಶುಗರ್ನ ಆ್ಯಡ್ ಮಾಡ್ಕೊಳ್ತಾ ಹೋಗ್ಬೋದು. ಈ ಥರ ಒಂದು 5 ನಿಮಿಷ ಕುದ್ಬಿಟ್ರೆ ಸಾಕು, ಆಫ್ ಮಾಡಿ. ನಂದೆಲ್ಲ ಊಟ ಆಗಿತ್ತು. ಇವಾಗ ಅಮ್ಮ ಮತ್ತು ಆಂಟಿ ತಿಂತಾ ಇದ್ದಾರೆ. ಆ್ಯಸ್ ಯೂಶ್ವಲ್ ಎಲ್ಲ ಆದಮೇಲೆ ಅಕ್ಕ ಮನೆ ಮೇಲೆ ಮರಿ ಹಾಕಿತ್ತು ಬೆಕ್ಕು. ಅದರಲ್ಲಿ ಇವಾಗ ಇರೋದು ಇದೊಂದೇ ಇರೋದು. ಬಾಕಿ ಎಲ್ಲ ಎಲ್ಲೆಲ್ಲೂ ಹೋಯ್ತು ಗೊತ್ತಿಲ್ಲ. ಒಂದಂತೂ ಸತ್ತೋಗಿರೋದು ಮಾತ್ರ ಗೊತ್ತು. ಇದು ಸಿಕ್ತಾಗೆಲ್ಲ ಹಿಂಗೆ ತೊಗೊಂಡು ನಾನು ಮಡ್ಲಲ್ಲಿ ಹಾಕೊಂಬಿಟ್ಟಿರ್ತೀನಿ. ನೋಡಿ ಅದು ಎಕ್ಸ್ಪ್ರೆಷನ್ನು. ಫುಲ್ ನಿದ್ದೆ ಮೂಡಲಿದೆ. ಹಿಂಗೆ ಸ್ಕ್ರಬ್ ಮಾಡ್ತಾಯಿದ್ರೆ ಸುಮ್ಮನೆ ಮಲ್ಕೊಳ್ಳುತ್ತೆ. ನನಗೆ ನಾಯಿ ಅಂದರೆ ತುಂಬಾ ಇಷ್ಟ. ಕಂಪೇರ್ಟಿವ್ ಕ್ಯಾಟ್ಗಿಂತ ನನಗೆ ಡಾಗ್ಸೇ ಇಷ್ಟ. ನಂಗೆ ಗೊತ್ತಿಲ್ಲ ಯಾಕೆ ಕನ್ನಡ ಇಂಗ್ಲೀಷ್ ಮಿಕ್ಸ್ ಮಾಡ್ತಾಯಿದ್ದೀನಿ ಅಂತ, ಅದು ಕಾಮನಾಗಿ ಬಂದುಬಿಡುತ್ತೆ. ಓಕೆ ನೋಡಿ, ಅದು ಮಿಯಾವ್ ಅಂತ ಇದೆ, ಬಿಟ್ಟರೆ ಸುಮ್ಮನೆ ಬಾಯಿ ಹತ್ರ ಕೈ ಇಟ್ಟರು ಏನೂ ಮಾಡ್ತಾಯಿಲ್ಲ. ನನಗಂತೂ ತುಂಬ ಇಷ್ಟ. ಅದು ಮರಿ ಅಂದರೆ ತುಂಬ, ಎಸ್ಪೆಷಲಿ ಯಾವುದೇ ಒಂದು ಆ್ಯನಿಮಲಲ್ಲಿ ಚಿಕ್ಕ ಪುಟ್ಟ ಹಣ್ಣಿದ್ರೆ ತುಂಬ ಇಷ್ಟ. ಅಂದರೆ ಇನ್ನೂ ತುಂಬ 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 ಇಷ್ಟ, ಹೇಳೋಕ್ಕಾಗಲ್ಲ ಅಷ್ಟು. ಹಿಂಗೆ ಮಾಡ್ತಾಯಿದ್ರೆ ಮಲ್ಕೊಂಬಿಡ್ತು. ಹೋಪ್ಫುಲಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್. ಪ್ರತಿಯೊಂದು ವಿಡಿಯೋದಲ್ಲಿ ನಾನು ಒತ್ತಿ ಹೇಳ್ತಾ ಇರ್ತೀನಿ, ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್. ಆದಷ್ಟು ಬೇಗ 1K ರೀಚ್ ಆಗೋಣ ಅಂತ ಅಂದ್ಕೊತಾ ಇದ್ದೀನಿ. ಹೋಪ್ಫುಲಿ ಆದರೆ ಒಳ್ಳೆಯದು, ಆಗಿಲ್ಲ ಅಂದರೆ ಏನೋ ಮಾಡ್ಕೊಳ್ಳೋ ಪ್ರಯತ್ನ ಪಡ್ತಾ ಇರ್ತೀನಿ. ಎಲ್ಲರ ಮನೇಲಿ ಹಬ್ಬ ಗ್ರ್ಯಾಂಡಾಗಿ ಆಗಿದೆ ಅಂದ್ಕೊತೀನಿ. ನೀವು ನಿಯರ್ ಬೈ ಥಿಯೇಟರಲ್ಲಿ ಸೂ ಫ್ರಮ್ ಸೋ ಮೂವಿ ನೋಡಿ ಮರಿಬೇಡಿ. ನಿಮ್ಮ ಅಪ್ಪ ಅಮ್ಮನ ಜೊತೆ ಫ್ಯಾಮಿಲಿ ಜೊತೆನೇ ಹೋಗಿ ಎಂಜಾಯ್ ಮಾಡಿ. ಫ್ರೆಂಡ್ಸ್ ಜೊತೆ ಆದರೂ ಕೂಡ ಎಂಜಾಯ್ ಮಾಡಿ. ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಬಾಯ್.